ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟ ಆ್ಯಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಒಂದು ಆ್ಯಂಕರ್ ಅನುಶ್ರೀ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್, ಏನನ್ನ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ಕೊಂಡು ಕೂರ್ತಾಯಿದ್ರು. ಸೊ ಆ್ಯಂಕರ್ ಅನುಶ್ರೀ ಮದುವೆ ಯಾವಾಗ, ಸೊ ಆಂಟಿ ಆಗಕ್ಕೆ ಬಂದರು, ಸೊ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ತುಂಬಾ ಕೇಳ್ತಾಯಿದ್ರು. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ರಚಿತಾ ರಾಮ್ ಆಗಿರ್ಬೋದು, ಆ್ಯಂಕರ್ ಅನುಶ್ರೀ ಆಗಿರ್ಬೋದು, ಹಾಗೆ ರಮ್ಯಾ ಅವರನ್ನು ಆಗಿರ್ಬೋದು, ತುಂಬಾ ಒಂದು ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಆವಾಗವಾಗ ಫ್ಯಾನ್ಸ್ಗಳು ಕ್ವೆಶನನ್ನು ಮಾಡ್ತಾಯಿದ್ರು. ಆದರೆ ಈಗ ತುಂಬ ಒಂದು ಅದ್ಭುತ ಆಯ್ಕೆಯನ್ನು ಒಂದು ಆ್ಯಂಕರ್ ಅನುಶ್ರೀ ಅವರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಲೇಟಾಗಿ ಮದುವೆ ಆದರೂ ಕೂಡ ಲೇಟೆಸ್ಟಾಗಿ ಮದುವೆ ಆದರು ಅನ್ನೋ ರೀತಿಯಲ್ಲಿ ಒಂದು ಬಿಸ್ನೆಸ್ ಮ್ಯಾನನ್ನು ಕೈ ಹಿಡಿದು ತುಂಬ ಪ್ರೀತಿ ಮಾಡ್ತಿರ್ತಕ್ಕಂಥವರನ್ನು ಕೈ ಹಿಡಿದ್ರು ಆ್ಯಂಕರ್ ಅನುಶ್ರೀ ಅವರು. ಈಗ ಜೀವನದಲ್ಲಿ ತುಂಬ ಚೆನ್ನಾಗಿ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಒಂದು ಭೇಟಿಯಾಗಿ ರಿಷಬ್ ಶೆಟ್ಟಿ ಅವರ ಮುಖಾಂತರ ಇವರೊಬ್ಬರು ಭೇಟಿ ಆಗ್ತಾರೆ. ಸೊ ರಾಜ್ಬಿ ಶೆಟ್ಟಿಯವರ ಮುಖಾಂತರ ಇವರು ಭೇಟಿ ಆಗ್ತಾರೆ. ಸೊ ತುಂಬ ಚೆನ್ನಾಗಿ ಒಂದು ಜೀವನವನ್ನು ಇಂದಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಾಫಿ ಡೇಯಲ್ಲಿ ಮೀಟ್ ಆದಂಥವರು ಇಬ್ಬರು ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗ್ತಾರೆ. ಅದಾದ ನಂತರ 3 ವರ್ಷಗಳ ಕಾಲ ಒಂದು ಸ್ನೇಹವನ್ನು ಮಾಡ್ತಾರೆ. ಇಬ್ಬರು ಕೂಡ ಸ್ನೇಹವನ್ನು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಇಬ್ಬರು ತುಂಬ ಚೆನ್ನಾಗಿ ಇರ್ತೀವಿ ಅಂತ ಅಂದ್ಕೊಂಡಾಗ ಸೊ ಒಂದು ಪ್ರೀತಿ ಪ್ರೇಮ ಅಂತ ವಿಚಾರಿಗೆ ಕಾಲಿಡ್ತಾರೆ. ಸೊ ಅದಾದ ನಂತರ ಡೇಟಿಂಗ್ ಔಟಿಂಗ್ ಅಂತಕ್ಕಂಥ ಒಂದು ನ್ಯೂಸ್ಗಳನ್ನು ಇಟ್ಕೊಂಡು ಕೆಲವೊಂದಿಷ್ಟು ದಿನ ಸುತ್ತಾಡಿ ಸೊ ತಮ್ಮಿಬ್ಬರ ಬಗ್ಗೆ ತಾವು ಅರ್ಥವನ್ನು ಮಾಡ್ಕೊಳ್ತಾರೆ. ಸೊ ನನಗೆ ಇವಳೇ ಸರಿಯಾದವಳು ಅಂತಕ್ಕಂಥದ್ದನ್ನು ರೋಷನ್ ರವರು ತಿಳ್ಕೊಳ್ತಾರೆ. ಹಾಗೆ ನನಗೆ ಇವನೇ ಸರಿಯಾದವನು ಅಂತಕ್ಕಂಥದ್ದನ್ನು ಕೂಡ ಆ್ಯಂಕರ್ ಅನುಶ್ರೀ ಅವರು ಹೇಳ್ಕೊಳ್ತಾರೆ. ಸೊ ಅದಾದ ನಂತರ ಇಬ್ಬರು ಕೂಡ ಬಹಳ ವಿಜೃಂಭಣೆಯಿಂದ ಅಭಿಮಾನಿಗಳ ಸಮ್ಮುಖದಲ್ಲಿ ಮದುವೆಯನ್ನು ಕೂಡ ಆಗ್ತಾರೆ. ಅದನ್ನೆಲ್ಲ ನಾವು ಕೂಡ ನೋಡಿದ್ದೇವೆ. ಸೊ ಆದರೆ ಈಗ ಗುಡ್ ನ್ಯೂಸನ್ನು ಆ್ಯಂಕರ್ ಅನುಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ಸ್ವತಃ ಖುದ್ದಾಗಿ ತಮ್ಮ ಗಂಡನ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ ಹಲವಾರು ಬಾರಿ. ಜಿ ಕನ್ನಡ ವೇದಿಕೆಯಲ್ಲಿ ಆಗಿರ್ಬೋದು. ಸೊ ನನ್ನ ಗಂಡನಿಗೆ ನಾನು ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿಲ್ಲ. ಸೊ ಇಷ್ಟು ದಿನಗಳ ಕಾಲ ಯಾವಾಗಲೂ ಆ್ಯಂಕರ್ ವೃತ್ತಿಯಲ್ಲಿ ನಾನು ತುಂಬಾ ಟೈಮನ್ನು ಕೊಡ್ತಿದ್ದೆ. ಸೊ ಯಾಕಪ್ಪ ಅಂತಂದರೆ ನನ್ನನ್ನು ಈ ಮಟ್ಟಿಗೆ ತಂದಿರೋದೇ ಅದು. ಸೊ ಸೋರೋ ಮನೆ ಇತ್ತು, ನಮ್ಮ ಮನೆ ಮಣ್ಣಿನ ಮನೆ ಇದ್ದೋದ್ರಿಂದ, ಸೊ ಮಣ್ಣಿನ ಮನೆ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ನನ್ನ ತಂದು ನಿಲ್ಲಿಸಿದ್ದೆ ಸೊ ಈ ಆ್ಯಂಕರಿಂಗ್ ವೃತ್ತಿ. ಅದಕ್ಕೆ ನನ್ನ ಮೊದಲ ಗೌರವ ಅನ್ನೋ ಮಾತನ್ನು ಯಾವಾಗಲೂ ಆ್ಯಂಕರ್ ಅನುಶ್ರೀ ಅವರು ಹೇಳ್ತಾ ಇರ್ತಾರೆ. ಸೊ ಆ್ಯಂಕರ್ ವೃತ್ತಿಗೆ ನನ್ನ ಯಾವಾಗಲೂ ಗೌರವ ಇದ್ದೇ ಇರುತ್ತೆ. ಸೊ ಆ ವೃತ್ತಿಗೆ ನಾನು ಗೌರವನ ಕೊಡ್ತೀನಿ. ಸೊ ಇನ್ನೂವರೆಗೂ ಕೂಡ ಯಾವುದೇ ಆ್ಯಂಕರಿಂಗ್ ಅಂತ ಕರೆದ್ರೂ ಕೂಡ ನಾನು ಯಾವುದೇ ಅನಾರೋಗ್ಯ ಆಗಿರಲಿ, ಸೊ ಯಾವುದೇ ಕಾರಣವನ್ನು ಇಟ್ಕೊಂಡು ಅದನ್ನು ಮಿಸ್ ಮಾಡ್ಕೊಂಡಿಲ್ಲ. ಸೊ ಯಾಕಪ್ಪ ಅಂತಂದರೆ ಇಲ್ಲಿವರೆಗೂ ತಂದು ನಿಲ್ಲಿಸಿರೋದೇ ಅದೇ. ಇನ್ನೂ ಸ್ವಲ್ಪ ನಾನು ಕಡಿಮೆ ಮಾಡ್ತೀನಿ. ಯಾಕಪ್ಪ ಅಂತಂದರೆ ನನ್ನ ಫ್ಯಾಮಿಲಿಗೆ ಸರಿಯಾಗಿ ನನಗೆ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ನನ್ನ ಗಂಡ ಆಗಿರ್ಬೋದು, ನಮ್ಮ ಅತ್ತೆ ಮಾವ ಆಗಿರ್ಬೋದು, ಹಾಗೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ಇವ್ರು ಯಾರಿಗೂ ನಾನು ಸರಿಯಾಗಿ ಟೈಮನ್ನು ಕೊಡ್ತಾ ಇಲ್ಲ. ಸೊ ಅದಕ್ಕಾಗಿ ಇನ್ಮೇಲೆ ಕೆಲವೊಂದಿಷ್ಟು ಟೈಮನ್ನು ನನ್ನ ಮನೆಯವರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಗಂಡನಿಗೆ ಆಗಿರ್ಬೋದು, ನನ್ನ ತಂದೆ ತಾಯಿಗೆ ಆಗಿರ್ಬೋದು, ಸೊ ಇವರಿಗೆ ಟೈಮನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಆ್ಯಂಕರ್ ಅನುಶ್ರೀ ಅವರು ಈಗಾಗಲೇ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ತಿಳಿದು ಬರ್ತಾ ಇದೆ. ಸೊ ಇನ್ನು ಗರ್ಭಿಣಿಯಾಗಿದ್ದಾರೆ, ಇದನ್ನು ಮುಚ್ಚಿಡ್ತಾ ಇದ್ದಾರೆ ವಿಷಯವನ್ನು ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ಆ್ಯಂಕರ್ ಅನುಶ್ರೀ ಆಗಿರಲಿ, ರೋಷನ್ ಆಗಿರಲಿ, ಎಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಇನ್ನು ಕಾದು ನೋಡಬೇಕಾಗಿದೆ ಈ ಮಾಹಿತಿ ಸತ್ಯನ ಸುಳ್ಳ ಅಂತಕ್ಕಂಥದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.